ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಟ್ರಿಪ್ಗೆ ಹೊರಟಿದ್ದೀವಿ. ಸೊ ಎವ್ರಿ ಟೈಮ್ ಈ ದಾರಿಲಿ ಹೋಗಬೇಕಾದ್ರೆ ಆನ್ ದ ವೇ ಈ ದೇವಸ್ಥಾನ ಬರುತ್ತೆ. ಈ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ನೆಕ್ಸ್ಟ್ ನಾವು ಟ್ರಿಪ್ನ ಕಂಟಿನ್ಯೂ ಮಾಡ್ತೀವಿ. ओम महागणाधिपति नमः गणां त्वा गणपति गणकाय उपनमकाय तमपत्वा निरंतर देवोत्सवा सर्वकाय महागणाधिपति नमः नमः तवतो ಕಿತ್ತೆಕೋಬೇಕಿತ್ತು ಪಾಪ ಪೈಸೆ ಕೊಟ್ಟು ಅಲಗಲ್ಲು ಬೆಲ್ಲಮ್ಮ रैलवे ट्रैक बनता मिट्टी और पर्यावरण का ಹರಿಹರಕ್ಕೆ ರೀಚ್ ಆದ್ಮೇಲೆ ಮೇನ್ ರೋಡಲ್ಲಿ ಒಂದು ಹೋಟೆಲ್ ಇದೆ. ಐ ಗೆಸ್ ಇಟ್ಸ್ ನೇಮ್ ಇಸ್ ಸಾಗರ್ ಹೋಟೆಲ್. ಅಲ್ಲಿ ವಿ ಹ್ಯಾಡ್ ಸಮ್ ಯಮ್ಮಿ ದಾವಣಗೆರೆ ಬೆಣ್ಣೆ ದೋಸೆ ಆ್ಯಂಡ್ ಮಸಾಲಾ ದೋಸೆ. ಆ್ಯಂಡ್ ದೆನ್ ವಿ ರೀಚ್ ಶಿವಮೊಗ್ಗ. ಶಿವಮೊಗ್ಗ ರೀಚ್ ಆದಮೇಲೆ ರೀಸೆಂಟಾಗಿ ನಮ್ಮ ಮಾಮ ಹೊಸದಾಗಿ ಹೋಟೆಲ್ನ ಓಪನ್ ಮಾಡಿದ್ದಾರೆ. ಸೊ ಅವ್ರ ಹೋಟೆಲ್ಗೆ ಹೋದ್ವಿ ಮಧ್ಯಾಹ್ನ ಲಂಚ್ ಮಾಡೋದಕ್ಕಂತ. ಸಿಂಗಲ್ ತೊಂಡೆಕಾಯಿ ಮಾಡ್ಬೇಕಾ ಸಾಕ ವಡ ಉದ್ದಿನ ವಡ ಸಾಂಬಾರು ಬಿಚ್ಚಾಕ್ಲಾ ಕಬ್ಬು ದ ಫುಡ್ ವಾಸ್ ರಿಯಲಿ ಯಮ್ಮಿ ಆ್ಯಂಡ್ ಟೇಸ್ಟಿ. ಇದು ನಮ್ಮ ಫ್ಯಾಮಿಲಿ ಅವ್ರದ್ದೇ ಅಂತ ನಾನು ಹೇಳ್ತಿಲ್ಲ, ಬಟ್ ಜೆನ್ಯುನ್ಲಿ ದ ಫುಡ್ ವಾಸ್ ರಿಯಲಿ ಟೇಸ್ಟಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೇಳಿ ಎಲ್ಲರಿಗೆ ಅನು ಹೌ ಇಸ್ ಇಟ್ ಚೆನ್ನಾಗಿ ಒಂದಾಕೊಂಡೆ ಅಮ್ಮ ಸೂಪರ್ ಆಗ್ಯದ ಅಮಿತ್ ಅಮಿತ್ ಹೌ ಇಸ್ ಇಟ್ ರಕ್ಷಿ ಹೇಗಿದೆ ಚೆನ್ನಾಗಿದೆಯಾ ಎಷ್ಟು ಕೊಡಿಲಿ
ನೆಕ್ಸ್ಟ್ ನಾವು ಮಧ್ಯಾಹ್ನ ಊಟ ಆದಮೇಲೆ ಗಾಂಧಿ ಬಜಾರ್ಗೆ ಹೋದ್ವಿ. ಶಿವಮೊಗ್ಗಕ್ಕೆ ಹೋದಾಗೆಲ್ಲ ನಾವು ಗಾಂಧಿ ಬಜಾರ್ಗೆ ಹೋಗ್ತೀವಿ. ನಾವು ಇಟ್ಸ್ ಕೈಂಡ್ ಆಫ್ ಅ ರಿಚುವಲ್. ಅಲ್ಲಿ ಅಷ್ಟೊಂದೇನು ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಬಟ್ ಮನೆಗೆ ಬಂದಮೇಲೆ ಏನೆಲ್ಲ ತೊಗೊಂಡಿದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ಒಂದು ಬ್ಲೌಸು, ಇದು ಒಂದು ಬ್ಲೌಸು. ಏನು ಶೇಂಗಾ ತೊಗೊಂಡ್ರೆ ಹನ್ನೊಂದು ಬೈಟ್. ಶೇಂಗಾ ಯಾರು ತೊಗೊಂಡ್ರಿ? ಅಮಿತ್ ತೊಗೊಂಡನ. ಹಸಿ ಶೇಂಗಾ. ಏನಮ್ಮ ಇವೆಲ್ಲ ಎಷ್ಟು ತೊಗೊಂಡ್ರಿ? ಏನು ಕತೆ? ಟ್ರಯಾಂಗಲ್ಸ್ ಸೂಪರ್ ಇದೆ. ನಿನ್ನೆ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಮಾಮ ಅವ್ರ ಹೋಟೆಲ್ಗೆ ಹೋಗಿದ್ವಿ ಅಂತ. ಸೊ ಅದರ ಅಡ್ರೆಸ್ ನಾನು ಇವಾಗ ಹೇಳ್ತೀನಿ. ಇದಿರೋದು ಶಿವಮೊಗ್ಗದಲ್ಲಿ ಸಾಗರ ರಸ್ತೆ ಉಡುಪಿ ಮಲ್ನಾಡ್ ಹೋಟೆಲ್ ಅಂತ. ಸೊ ಮಲ್ನಾಡ್ ಸಿರಿ ಆಪೋಸಿಟ್ ಅಲ್ಲಿ ಈ ಹೋಟೆಲ್ ಬರುತ್ತೆ. ಸಾಂಬಾರು ಜೀರಿಗೆ ಸ್ಪೂನ್ ಮಾಡಿದ್ರು, ಜೀರಿಗೆ ಸ್ಪೂನ್ ಮಾಡಿದ್ರು. ಇದು ರೈಸ್ ಬಾತ್, ರೈಸ್ ಬಾತ್. ಇದು ಕುರ್ಮಾ, ಈ ರೈಸ್ ಕುರ್ಮಾ. ಸಾಲು, ಶುಗರ್ ಹಾಲು, ಇದು ಇಡ್ಲಿ. ಇವಾಗ ಇಲ್ಲಿ ಪೂರಿ ಮಾಡ್ತಿದ್ದಾರೆ. ಆ್ಯಂಡ್ ಇವ್ರ ಹೋಟೆಲಲ್ಲಿ ಹೇಳಬೇಕು ಅಂತ ಅಂದರೆ ಎಲ್ಲನೂ ಹೈ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ನೇ ಬಳಸೋದು ಆ್ಯಂಡ್ ಹೈಜಿನಿಕಲಿ ಮಾಡ್ತಾರೆ. ವಿಡಿಯೋ ನೋಡ್ತಾ ನೋಡ್ತಾ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಬೆಳಿಗ್ಗೆ ಬೇರೆ ಬೇರೆ ಥರದ ತಿಂಡಿ ಸಿಗುತ್ತೆ ಆ್ಯಂಡ್ ಮಧ್ಯಾಹ್ನ ಮೀಲ್ಸ್ ಸಿಗುತ್ತೆ. ಸೊ ಎಲ್ಲನೂ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಶಿವಮೊಗ್ಗದವರು ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಇಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನೀವೇ ಇಲ್ಲಿಗೆ ಹೋಗೋದನ್ನ ಕಂಟಿನ್ಯೂ ಮಾಡ್ತೀರಾ.
ಚಟ್ನಿನಾ? ಒಂದು ಚಟ್ನಿ. ಹೆಂಗದ ಸಾಗು? ತುಂಬ ಚೆನ್ನಾಗಿದೆ. ಚೆನ್ನಾಗೈತೆ. ಏನೇನು ತಿಂದಿ? ತಿಂದಿದ್ದೆ. ಮತ್ತು ಫಸ್ಟ್ ಇಲ್ಲಿವರೆ ಹೆಂಗಿತ್ತು ಸಾಂಬಾರು? ಚೆನ್ನಾಗಿತ್ತು. ಚೆನ್ನಾಗಿತ್ತ? ಅನು ಟೇಸ್ಟ್ ವಿಶ್ವ ನಿಂದು ಸೂಪರಾ? ಬರ್ಬೋದಾ ಈ ಹೋಟ್ಲಿಗೆ? ಬರ್ಬೋದಾ? ಕೊತ್ತಂಬರಿ ಸೊಪ್ಪು, ಕಾಯಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಕಾಳು ಮೆಣಸು. ಕಾಳು ಮೆಣಸು. ಹಾಂ, ಇದು ಕಾಳು ಮೆಣಸು. ಸೋಡಾ? ಸೋಡಾ ಹಾಕ್ಬಾರ್ದು. ಉದ್ದಿನ ವಡೆ ಸೋಡಾ ಹಾಕಿ ಟೇಸ್ಟ್ ಹೋಗ್ಬಿಡುತ್ತೆ, ಒಡೆದೋಗುತ್ತೆ. ಸೋಡಾ ಹಾಕ್ಲೇಬಾರ್ದಾ? ಸೋಡಾ ಹಾಕಂಗಿಲ್ಲ, ಉದ್ದಿನ ವಡೆ ಸೋಡಾ ಹಾಕಂಗಿಲ್ಲ. ಹೌದು. ತ್ರೀ ರೋಸಸ್ ಟೀ ಪುಡಿ ಇದು. ಹೀಗೆ ಅಲ್ಲ, ಹೋಟೆಲ್ನಾಗ ಯಾರು ಬ್ರ್ಯಾಂಡ್ ತ್ರೀ ರೋಸಸ್ ಮಾಡಲ್ಲ. ಅದೇ ನಾವು ಒಂದೇ ಯಾವ್ದು ಮಿಕ್ಸ್ ಮಾಡಲ್ಲ. ಅದಕ್ಕೆ ನಿಮ್ ಟೀ ಫೇಮಸ್ ಆಗ್ಯದ. ತ್ರೀ ರೋಸಸ್ ಟೀ ಪುಡಿ ಇದು. ಪಡಿ ತೆಗಿತೀರಾ? ಇನ್ನು ಬೇಕಾ? ಉಕ್ಕೊಟ್ಟು ನೋಡಿ, ಒಳ್ಳೆ ನೋಡಿ ತಿರ್ಸ್ತಾ ಇರ್ಬೇಕು. ಟೀನೇ ಹಿಂಗೆ ತಿರ್ಸ್ಬೇಕು. ಹಾಕೋದು ಚಂದು, ಚಂದು ಈ ಬಾ. ಬಂದು ಟೀ ರಾಯಚೂರು ನೋಡು. ಅವಾಗ ತಗೊಂಡೋಗಿಲ್ಲ. ನೋಡಿದೆ ಕಾಂಬು. ಇದು ಇದೇ ಇಟ್ಟೆ ಕಲ್ಸ್ಕೊಂಡಿರ್ತೀವಿ. ಇದಕ್ಕೆ ಸ್ವಲ್ಪ ನೋಡ್ರಿ ಹಿಂಗೆ ಈ ಥರ ಎಣ್ಣೆ ಹಿಂಗೆ ಬಿಟ್ಕೊಂಡು ಸನ್ಫ್ಲವರ್ ಎಣ್ಣೆ, ಒಳ್ಳೆ ಎಣ್ಣೆನೇ ಕಲಿಸ್ತೀವಿ. ಹಿಂಗೆ ಬಿಟ್ಟು ಇದನ್ನು ಕ್ರಿಸ್ಪಿಯಾಗಿ ಮಾಡ್ಕೋಬೇಕು. ಹಿಂಗೆ ಈ ಇದಕ್ಕೆ ಮಾಡ್ತಾರಲ್ಲ ಬೆಣ್ಣೆ ಬಿಸ್ಕೆಟಿಗೆ, ಬೆಣ್ಣೆ ಬಿಸ್ಕೆಟಿಗೆ ಆದಂಗೆ ಆಗತ್ತೆ ನೋಡಿ. ಸೇಮ್ ಇದಕ್ಕೆ ಹಾಕಿ ನೋಡಿ ಹಿಂಗೆ ಕಲ್ಸ್ಕೊಂಡು ಎಷ್ಟು ಬೇಕೋ ಅಷ್ಟು ಕಲ್ಸ್ಕೊಂಡು ನೋಡಿ. ಅಂಟು ಇದು ನೋಡಿ ಸ್ಮೂತ್ ಇದೆ. ಈ ಥರ ಅಂಟಲ್ಲ, ಏನಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಿಡು. ಇಷ್ಟೇ. ಇಲ್ಲ ಪಕ್ಕದ ಹೊಡಿತಲ್ಲ ಕರೆಕ್ಟ್ ಟೈಮ್ ಒಂದು ಎರಡು. ಚಂದು ಎಡೆ ಜೋಡಿ ಖಾಲಿ ಆಯ್ತು.
ನೆಕ್ಸ್ಟ್ ನಾವು ಒಂದು ಬ್ಯಾಗ್ ಸ್ಟೋರ್ಗೆ ಹೋಗಿದ್ವಿ. ಐ ಡೋಂಟ್ ರಿಮೆಂಬರ್ ಇಟ್ಸ್ ನೇಮ್, ಬಟ್ ಇಲ್ಲಿ ತುಂಬಾನೇ ಟ್ರೆಂಡಿ ಆ್ಯಂಡ್ ಬ್ಯೂಟಿಫುಲ್ ಆದ ಬ್ಯಾಗ್ಗಳ ಕಲೆಕ್ಷನ್ ಇತ್ತು ಆ್ಯಂಡ್ ರೇಟ್ ಕೂಡ ತುಂಬಾನೇ ರೀಸನಬಲ್ ಆಗಿ ಇತ್ತು. ನೆಕ್ಸ್ಟ್ ನಾವು ಮಾತಾಶ್ರೀ ನಾವೆಲ್ಟೀಸ್ಗೆ ಹೋದ್ವಿ. ಇಲ್ಲಿ ನಿಮಗೆ ಎಲ್ಲಾ ಥರದ ಬ್ರ್ಯಾಂಡೆಡ್ ಆ್ಯಂಡ್ ಕಾಸ್ಟ್ಲಿ ಕಾಸ್ಮೆಟಿಕ್ ಐಟಮ್ಸ್ಗಳು ಸಿಗುತ್ತೆ. ನಮ್ಮ ಅಕ್ಕ ಅವ್ರಿಗೆ ಕೆಲವೊಂದು ಕಾಸ್ಮೆಟಿಕ್ ಐಟಮ್ಸ್ ಬೇಕಾಗಿತ್ತು, ಸೊ ನಾನು ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಒಮ್ಮೆ ತಗೊಳ್ಳುವಾಗ ಇದೆ ಅನ್ಸುತ್ತೆ, 4-5 ವರ್ಷಕ್ಕೆ ಯೂಸ್ ಮಾಡೋದು. ನೋಡೋದು ಲೈಟ್ ಬ್ರೌನ್ ಅಲ್ಲ, ಬ್ಲಾಕ್ ಅಲ್ಲ, ಬ್ರೌನ್ ಅಲ್ಲ, ಬ್ರೌನ್. ಅದೇ ಬ್ರೌನ್. ಇದೊಂದು ತಗೊಂಡು ಹಿಡ್ಕೊಂಡ್ರೆ 4-5 ವರ್ಷಕ್ಕೆ ಹಬ್ಬ ಬಂದ್ರೆ. ಇವತ್ತು ನಾವು ಮತ್ತೆ 2 ಸ್ಲಿಪ್ಪರ್ಸ್ಗಳನ್ನ ಪರ್ಚೇಸ್ ಮಾಡಿದ್ವಿ. ವಿ ಗಾಟ್ ದೀಸ್ ಅಟ್ ಅ ವೆರಿ ರೀಸನೇಬಲ್ ಪ್ರೈಸ್ ಆ್ಯಂಡ್ ನಮ್ಮ ಫ್ಯಾನ್ಸಿ ಡ್ರೆಸ್ ಸಲುವಾಗಿ ನಮಗೆ ಈ ಹಾರಗಳು ಬೇಕಾಗಿದ್ವು, ಸೊ ಇದನ್ನು ಕೂಡ ನಾವು ಪರ್ಚೇಸ್ ಮಾಡಿದ್ವಿ. ಇತ್ತೀಚೆಗೆ ಈ ಬ್ಯಾಗ್ಗಳು ತುಂಬಾನೇ ಟ್ರೆಂಡಿ ಆಗಿದೆ ಆ್ಯಂಡ್ ಎಲ್ಲರೂ ಇದನ್ನು ಯೂಸ್ ಮಾಡ್ತಿದ್ದಾರೆ ಬಿಕಾಸ್ ಇಟ್ಸ್ ವೆರಿ ಟ್ರಾವೆಲ್ ಫ್ರೆಂಡ್ಲಿ. ಇದು ನಮ್ಮ ತಮ್ಮ ಅಮಿತ್ ತಗೊಂಡಿರೋ ಶೂಸ್. ಆ್ಯಂಡ್ ಇದೆಲ್ಲ ನಾವು ಶಾಪ್ ಮಾಡಿರೋ ಕಾಸ್ಮೆಟಿಕ್ಸ್. ಇದಾಗಿತ್ತು ನಮ್ಮ ಡೇ 1 ವಿಡಿಯೋ ಆಫ್ ಆರ್ ಟ್ರಿಪ್. ನಾಳೆ ನಾವು ಇನ್ನೊಂದು ಎಕ್ಸೈಟಿಂಗ್ ಪ್ಲೇಸ್ಗೆ ಹೋಗ್ತಿದ್ದೀವಿ. ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ಮುಂದಿನ ವಿಡಿಯೋ ನೋಡಿ. ಥ್ಯಾಂಕ್ ಯು.